ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕರ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಮತ್ತೆ ಶಾಸಕರ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಸಚಿವಾಕಾಂಕ್ಷಿಗಳಿಂದ ಡಿನ್ನರ್ ಸಭೆ, ಮಂತ್ರಿಗಿರಿ ಲೆಕ್ಕಾಚಾರನ, ಸಚಿವ ಸಂಪುಟ ಸರ್ಜರಿ ಹೊಸ್ತಿಲಲ್ಲೇ ತಂತ್ರಗಾರಿಕೆ ಶುರುವಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಡಿಕೆಶಿ ಬೆಂಬಲಿತ ಶಾಸಕರು ಭಾಗಿಯಾಗಿದ್ರು. ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಡಿಕೆಶಿ ತಮ್ಮ ಡಿಕೆ ಸುರೇಶ್ ಕೂಡ ಭಾಗಿಯಾಗಿದ್ದು, ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಟಿ.ಬಿ. ಜಯಚಂದ್ರ ಸೇರಿದಂತೆ ಹಾಗೆ ಕದಲೂರು ಉದಯ್, ನಾರಾ ಭರತ್ ರೆಡ್ಡಿ, ಶರತ್ ಬಚ್ಚೇಗೌಡ, ರಮೇಶ್ ಬಾಬು, ಬಸವರಾಜು ಶಿವಗಂಗಾ, ಪ್ರಕಾಶ್ ಕೋಳಿವಾಡ, ಡಿಕೆ ಶಿವಕುಮಾರ್ ಸಿಎಂ ಆಗಿ ತಿಂಗಳ ಬಳಿಕ ಮತ್ತೆ ಸಭೆ ಮಾಡಿದ್ದಾರೆ. ಇಲ್ಲಿ ಶಾಸಕರು ರಾಜಕೀಯದಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ ಈ ಸಭೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕರ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿರುವಂತದ್ದು. ಸಚಿವಾಕಾಂಕ್ಷಿಗಳಿಂದ ಈ ಮೀಟಿಂಗ್ ಹಮ್ಮಿಕೊಳ್ಳಲಾಗಿತ್ತು. ಈಗಾಗಲೇ 2ನೇ ಹಂತದ ಸಂಪುಟ ಸರ್ಜರಿಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಆಷಾಢದ ನಂತರ ಇದೀಗ ಸಚಿವಾಕಾಂಕ್ಷಿಗಳಿಂದ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರುವಂತದ್ದು. ಮಂತ್ರಿಗಿರಿ ಲೆಕ್ಕಾಚಾರ ಇದೆಯಾ ಅಂತ ಕೂಡ ಇಲ್ಲಿ ಪ್ರಶ್ನೆಗಳು ಹುಡ್ಕೊಳ್ತಾ ಇರುವಂತದ್ದು. ಸಂಪುಟ ಸರ್ಜರಿಗೆ ಎಲ್ಲ ರೀತಿಯ ಸಿದ್ಧತೆ ನಡೆದಿದ್ದಂತಹ ಹೊಸ್ತಿಲಲ್ಲೇ ಈ ರೀತಿಯಾಗಿ ಶಾಸಕರು ಮೀಟಿಂಗ್ ಮಾಡಿರುವಂತಕ್ಕದ್ದು ಬಹಳ ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇರುವಂತಕ್ಕದ್ದು. ಇನ್ನು ಈ ಮೀಟಿಂಗ್ನಲ್ಲಿ ಡಿಕೆಶಿ ಅವರ ತಮ್ಮ ಡಿಕೆ ಸುರೇಶ್ ಕೂಡ ಭಾಗಿಯಾಗಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಟಿ.ಬಿ. ಜಯಚಂದ್ರ, ಶಿವಲಿಂಗೇಗೌಡ, ಕದಲೂರು ಉದಯ್, ನಾರಾ ಭರತ್ ರೆಡ್ಡಿ, ಶರತ್ ಬಚ್ಚೇಗೌಡ ಸೇರಿದಂತೆ ಹಲವು ಶಾಸಕರು ಕೂಡ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಇದೀಗ ಡಿಕೆ ಶಿವಕುಮಾರ್ ಸಿಎಂ ಆಗಿ 1 ತಿಂಗಳ ಬಳಿಕ ಶಾಸಕರು ಸಭೆ ಮಾಡಿರುವಂತಕ್ಕದ್ದು. ಹಾಗಾಗಿ ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ ಈ ಶಾಸಕರ ಡಿನ್ನರ್ ಸಭೆ. ಈಗಾಗಲೇ ರಾಜ್ಯದಲ್ಲಿ ಮೊದಲ ಹಂತದ ಸಂಪುಟ ರಚನೆಯಾಗಿದೆ. ಇನ್ನು ಕೂಡ 20 ಸ್ಥಾನಗಳಿಗೆ ಆಕಾಂಕ್ಷಿಗಳಿದ್ದಾರೆ, 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಈ ಹೊತ್ತಲೇ ಇದೀಗ ಸಂಪುಟ ಸರ್ಜರಿಯ 2ನೇ ಹಂತದ ಸರ್ಜರಿ ನಡೀತಿರುವಂತಹ ಹೊತ್ತಿನಲ್ಲೇ ಶಾಸಕರು ಮೀಟಿಂಗ್ ಹಮ್ಮಿಕೊಂಡಿರುವಂತಕ್ಕದ್ದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ.